ಈ ರೊಟ್ಟಿ ಮಾಡೋ ಸ್ಪರ್ಧೆ ಇದೊಂದು ವಿಭಿನ್ನವಾಗಿರ್ತಕ್ಕಂಥ ಸ್ಪರ್ಧೆ ಆಯೋಜನೆ ಮಾಡ್ಯಾರ. ಸೊ ಏನ್ ಅನಿಸ್ತ್ರಿ ಮನ್ಯಾಗ ಮಾಡೋದಕ್ಕೂ ಮತ್ತು ಇಲ್ಲಿ ಮಾಡೋದಕ್ಕೂ ನಿಮಗ್ ಫೀಲ್ ಹೆಂಗ ಅನಿಸ್ತ? ಅಲ್ಲಿ ನಿಧಾನವಾಗಿ ಸಾವಕಾಶ ಮಾಡ್ತಿದ್ದೀರಿ ಸರ, ಇಲ್ಲಿ ಅವಸರವಾಗಿ ಮಾಡಿದೀವ್ರಿ ಸರ. ಇದು ಫಸ್ಟ್ ಬರ್ಲಿಕ್ಕಂದ್ರೂ ಪರವಾಗಿಲ್ಲ, ಒಂದ್ ಹೊಸ ಅನುಭವ ಆಯ್ತ್ರಿ ಸರ. ಹಾ ರೀ ಸರ್. ಎಲ್ಲರೂ ರೊಟ್ಟಿನ ಲಟ್ಟಿಸ್ ಮಾಡ್ತಾರಲ್ರಿ, ಮತ್ತೆ ಮಷೀನ್ ಯೂಸ್ ಮಾಡ್ತಾರ, ಅವ್ರಿಗೆ ಏನ್ ಹೇಳಕ್? ರೊಟ್ಟಿಯನ್ನು ತಟ್ಟೆ ಮಾಡ್ಬೇಕ್ರಿ ಸರ, ಅಂದ್ರೆ ಆರೋಗ್ಯಕ್ಕೂ ಒಳ್ಳೇದು, ಊಟ ಮಾಡೋರಿಗೂ ಒಳ್ಳೇದು. ಮತ್ ರೊಟ್ಟಿ ಮಾಡುವಾಗ ದೇವರನ್ನ ಸ್ಮರಣೆ ಮಾಡ್ಕೊಂತ ರೊಟ್ಟಿಯನ್ನು ಮಾಡ್ಬೇಕ್ರಿ. ಊಟ ಮಾಡಿದವ್ರ ಹೊಟ್ಟಿ ಒಳಗುನು ಒಂದು ಹಿತವಾದ ಅನುಭವ ಆಗತ್ರಿ. ಸಿದ್ದೇಶ್ವರ ಅಜ್ಜನ್ ನೆನೆಸ್ಕೊಂತ ರೊಟ್ಟಿ ಮಾಡ್ಬೇಕ್ರಿ ಸರ. ಉಂಡವ್ರಿಗೂ ಒಂದು ಹೊಟ್ಟಿ ತುಂಬತೈತ್ರಿ ಸರ, ಮಾಡಿದವ್ರಿಗೆ ಒಂದು ಖುಷಿ ತರ್ತೈತ್ರಿ ಸರ. ಇಲ್ಲಿ ರೊಟ್ಟಿ ಮಾಡಿ ಸ್ಪರ್ಧೆ ಇಟ್ಟಿದ್ ನನ್ ಬಾಳ್ ಖುಷಿ ಆತ್ರಿ ಸರ. ನಾನು ನಮ್ಮ ಊರ್ಲಿದ್ದ ಬಂದಿದ್ದೀನ್ರಿ ಸರ. ಇಲ್ಲೇ ನಮ್ ಗಂಡನ ಮನೇಲಿದ್ರ ಇಲ್ಲಿ ಬಂದಿದ್ದಕ್ಕೂ ಇಲ್ಲ ಇದನ್ನ ಸ್ಪರ್ಧೆ ಇಟ್ಟಿದ್ದಕ್ಕೂ ಬಾಳ್ ಖುಷಿ ಆತ್ರಿ ಸರ. ನಮ್ ತಂದಿ ಇಂತದಕ್ ಬಾಳ ಪ್ರೋತ್ಸಾಹ ಕೊಡ್ತಾರಿ ಸರ. ಖುಷಿ ಆತ್ರಿ ಸರ ಮಾಡಿ. ಈಗ ಎಷ್ಟನೇ ಏಜ್ ಅಲ್ಲಿ ತಾವ್ ರೊಟ್ಟಿ ಮಾಡಕ್ ಕಲ್ತಿರ ಸರ್? ನಾನು ನಮ್ಮ ಅಪ್ಪಾರು ನಮ್ಮವ್ವ ಕೆಲ್ಸಕ್ ಹೋಗಿದ್ರಿ ಸರ. 10ನೇ ವರ್ಷದಿಂದ ರೊಟ್ಟಿ ಮಾಡಾತೇನ್ರಿ ಸರ. ಹ್ಞೂ ಸರ್. ನಮ್ಮ ಮನಿ ಏನ ಚಪ್ರ ಇತ್ರಿ, ಲೈಟ್ ಅದೇನು ಇರ್ತಿದ್ದಿಲ್ರಿ. ಆದ್ರೂ ಸರ ನಮ್ಮವಾಗ ತೊಂದ್ರೆ ಆಗತ್ತಂತಂದ್ ನಮ್ಮ ಅಪ್ಪಾರು 9ಕ್ಕೆ ಬರ್ತಿದ್ರು ರಾತ್ರಿ ರೀ. ಅವ್ರ ಬರ್ಲಿ ಹಂಗ ಟ್ರೈ ಮಾಡಿ ಹಂಗ ಮಾಡಿರ್ತಿದ್ದೀನ್ರಿ. ನಮ್ಮಪ್ಪ ಅವನ ಎಷ್ಟ್ ಚಲೋ ಮಾಡ್ಯವ ಅಂತ ಅಂದ್ ಉಂತಿದ್ದೀನ್ರಿ ಸರ. ಆದ್ರೂ ನಮ್ಮಪ್ಪ ಏನು ಎಂದೂ ಅಂದೇ ಇಲ್ರಿ ನನಗ. ಆದ್ರೂ 10ನೇ ವರ್ಷದಿಂದ ಮಾಡಾತೇನ್ರಿ ಸರ.